ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ಸೊಪ್ಪಿನ ಪಲಾವನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಅಷ್ಟೇ ಎಷ್ಟೋ ಸಲ ನಾನು ಸಬ್ಬಸಿಗೆ ಸೊಪ್ಪಿದ್ರೆ ಭಾಳಷ್ಟು ಸಲ ಮಾಡ್ತಾ ಇರ್ತೀನಿ ಇದನ್ನು. ಆಮೇಲೆ ಇಲ್ಲಿ ಏನೇನು ಬೇಕು ಅಂತ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಳ್ಬೇಕು. ಆಮೇಲೆ ಇಲ್ಲಿ ಬಟಾಣಿ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ತರಕಾರಿನ ಹಾಕಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಖಾರ ರುಬ್ಬೋದಕ್ಕೆ ಅಂತ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಬಿಟ್ಟು ಅದಕ್ಕೇ ಸ್ವಲ್ಪ ನಾನು ಅರಿಶಿನ ಹಾಕಿ ರುಬ್ತಾ ಇದ್ದೀನಿ. ಬೇಕು ಅಂದರೆ ನೀವು ಇದಕ್ಕೇನೆ ಚಕ್ಕೆ ಮಸಾಲ ಏನು ಇರುತ್ತಲ್ಲ ಮಸಾಲ, ಬೇರೆ ಎಕ್ಸ್ಟ್ರಾ ಮಸಾಲನ ಹಾಕೋಬೋದು. ಬಟ್ ನಾನಿಲ್ಲಿ ಸಿಂಪಲಾಗಿ ಇಷ್ಟೇ ಮಸಾಲೆ ಹಾಕ್ತಿರೋದು. ಎಕ್ಸ್ಟ್ರಾ ಇದಕ್ಕೇನು ಮಸಾಲೆನ ನಾನು ಆ್ಯಡ್ ಮಾಡ್ತಾಯಿಲ್ಲ. ಆಮೇಲೆ ಇಲ್ಲಿ ಬಂದುಬಿಟ್ಟು ನೋಡಿ, ನೀಟಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಅದನ್ನೇನು ನೀಟಾಗಿ ನೈಸ್ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ತರಿಯಾಗಿದ್ದರೆ ನಡೆಯುತ್ತೆ. ಆಮೇಲೆ ನಾನು ಅಕ್ಕಿನೂ ಕೂಡ ಅಷ್ಟೇ ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಪಲಾವ್ ಎಲೆ ಮತ್ತು ಮೊಗ್ಗು ಸ್ಟಾರ್ ಬರುತ್ತಲ್ಲ, ಸ್ಟಾರು ಮತ್ತು ಚಕ್ಕೆ ಹಾಕಿದ್ದೀನಿ. ಬೇಕು ಅಂದರೆ ನೀವು ಇದಕ್ಕೆ ಎಕ್ಸ್ಟ್ರಾ ಸೋಂಪು ಮತ್ತು ಇಲ್ಲಾಂದರೆ ಕಸೂರಿ ಮೇಥಿ ಎಲ್ಲ ಸೇರಿಸ್ಕೋಬೋದು. ಬಟ್ ನಾನಿಲ್ಲೇನು ಸೇರಿಸ್ಕೊತಾ ಇಲ್ಲ. ಜಸ್ಟ್ ಸಿಂಪಲಾಗಿ ಇಷ್ಟೇ ಮಾಡ್ತಾ ಇರೋದು. ಆಮೇಲೆ ಇದಕ್ಕೆ ನಾವು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಒಂದು 2 ನಿಮಿಷ ಫ್ರೈ ಮಾಡಾದಮೇಲೆ ನಾನಿಲ್ಲಿ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಬಟಾಣಿ ತೊಗೊಂಡಿದ್ನಲ್ವ, ಸೊ ನಾನು ಬಟಾಣಿನ ಒಂದು 2 ವಿಷಲು ಬೇರೆ ಸಪ್ರೇಟಾಗಿ ಕೂಗಿಸ್ಕೊಂಡಿದ್ದೆ. ಯಾಕಂದರೆ ನಾನು ಸ್ವಲ್ಪ ಅದನ್ನು ನೆನೆ ಹಾಕಿರಲಿಲ್ಲ, ಮರೆತು ಬಿಟ್ಟಿದ್ದೆ. ಹಂಗಾಗಿ ನೀವು ರಾತ್ರಿನೇ ನೆನೆ ಹಾಕಿದರೆ ಅದನ್ನು ನೆನೆ ಹಾಕಿರೋದು ಹಂಗೆ ಹಾಕಿದರೂ ಓಕೆ ನಡೆಯುತ್ತೆ, ಇಲ್ಲಾಂದರೆ ಹಸಿ ಬಟಾಣಿ ಹಾಕಿದರೂ ನಡೆಯುತ್ತೆ. ಬಟ್ ನಾನು ನೆನೆ ಹಾಕಿರಲಿಲ್ಲ ಅಂತ ಅದನ್ನು ಒಂದು 2 ವಿಷಲು ಬೇರೆ ಸಪ್ರೇಟ್ ಕೂಗಿಸ್ಕೊಂಡ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ಆಮೇಲೆ ಇಲ್ಲಿ ನಾವೇನೇನು ತರಕಾರಿ ಬೇಕಲ್ವ, ನಾನು ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ತರಕಾರಿ ಹಾಕ್ಬೋದು. ವಿತೌಟ್ ತರಕಾರಿನೂ ಮಾಡ್ಬೋದು. ಇದು ತರಕಾರಿ ಹಾಕಲೇಬೇಕು ಅನ್ನೋದೇನಿಲ್ಲ. ಯಾಕಂದರೆ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ತರಕಾರಿ ಹಾಕೋ ನೆಸೆಸಿಟಿ ಏನಿರೋದಿಲ್ಲ. ಬರೀ ಸಬ್ಬಸಿಗೆ ಸೊಪ್ಪು ಹಾಕೇ ಮಾಡ್ಬೋದು. ಬಟ್ ನಾನಿಲ್ಲಿ ತರಕಾರಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಮನೇಲಿತ್ತು ಅಂತ ತರಕಾರಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ತರಕಾರಿ ಇಲ್ಲದೇನೂ ಸಹಿತ ಬರೀ ಬಟಾಣಿ ಒಂದು ಹಾಕ್ಬಿಟ್ಟು ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಆ ಥರನೂ ನಾನು ಮಾಡಿದ್ದೀನಿ. ಆಮೇಲೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿದ್ದ ಮಸಾಲ, ಆ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ಅದು ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿದ್ವಲ್ಲ, ನೀಟಾಗಿ ಎಲ್ಲ ಅದು ಫ್ರೈ ಆಗಿದೆ. ನೋಡೋದಕ್ಕೆ ಜಾಸ್ತಿ ಥರ ಕಾಣಿಸುತ್ತೆ ಅಷ್ಟೇ. ಆಮೇಲೆ ಅದೆಲ್ಲ ಫ್ರೈ ಆದಮೇಲೆ ನೋಡಿ ಎಷ್ಟಾಗಿದೆ ಅಂತ ಸ್ವಲ್ಪನೇ ಆಗೋದು. ಆಮೇಲೆ ಅದರಲ್ಲೆಲ್ಲ ನೀರು ಬಿಡುತ್ತಲ್ಲ, ಸೊಪ್ಪಲ್ಲೆಲ್ಲ ನೀರಿರುತ್ತಲ್ಲ, ನೀರಿನ ಅಂಶ, ಅದು ನೀರಿನ ಅಂಶ ಎಲ್ಲ ಬಿಟ್ಟಿದೆ ನೋಡಿ ಅಲ್ಲಿ ಚೆನ್ನಾಗಿ. ಆಮೇಲೆ ಇದಕ್ಕೆ ನಾನು ಮನೆಯಲ್ಲೇ ಇರುವಂಥ ಧನಿಯಾ ಪೌಡ್ರನ್ನ ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ಅಂದರೆ ಇದಕ್ಕೆ ಬೇಕು ಅಂದರೆ ನೀವು ಗರಂ ಮಸಾಲ, ಬೇರೆ ಬೇರೆ ಮಸಾಲನ ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಯಾವುದನ್ನು ಆ್ಯಡ್ ಮಾಡ್ಕೊತಾ ಇಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ನಲ್ವ, ಸೊ ಆ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಬೇಕು. ನಾನು ಪಕ್ಕದಲ್ಲೇ ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ. ನಾನು ಪಲಾವು ಈ ಥರದ್ದು ಏನಾದರೂ ಮಾಡಬೇಕು ಅಂದರೆ ನಾನು ಮುಂಚೆನೇ ಬಿಸಿನೀರನ್ನು ಕಾಯಿಸಿ ಇಟ್ಕೊತೀನಿ, ಅಂದರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ನೋಡಿ, ಇಲ್ಲಿ ಇವಾಗ ಅಕ್ಕಿನೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು, ಆಮೇಲೆ ಇವಾಗ ಬಿಸಿ ನೀರು ಏನು ಕಾಯ್ಸಿ ಇಟ್ಕೊಂಡಿದ್ನಲ್ವ, ಆ ಬಿಸಿನೀರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಒಂದು ವಿಷಲ್ ಹೊಡೆಸಿದ್ರೆ ಸಾಕು. ಅಂದರೆ ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಒಂದು ವಿಷಲ್ ಹೊಡೆಸಿದ್ರೆ ಸಾಕು. ಇದು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಈ ವಿಷಲೆಲ್ಲ ಹೊಡೆದ್ಬಿಟ್ಟು ವಿಷಲೆಲ್ಲ ಆರಿಸಿದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಅಂದರೆ ಇದೆಲ್ಲೂ ನೀಟಾಗಿ ಕೆಳಗೆ ಮೇಲೆ ಮಸಾಲೆ ಎಲ್ಲ ಮೇಲೆ ಬಂದು ಅನ್ನ ಎಲ್ಲ ಕೆಳಗೆ ಕುತ್ಕೊಂಡಿರೋದು ಆ ಥರ ಏನೂ ಆಗೋಲ್ಲ. ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಅನ್ನಕ್ಕೆಲ್ಲ ಹೊಂದ್ಕೊಂಡಿರುತ್ತೆ. ಸೂಪರ್ ಟೇಸ್ಟಿಯಾಗಿಯೂ ಇರುತ್ತೆ ಮಾತ್ರ ಸಬ್ಬಸಿಗೆ ಸೊಪ್ಪಿನ ಪಲಾವ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗಾಗಲಿ ಬೆಳಗಿನ ತಿಂಡಿಗಾಗಲಿ ಸೂಪರಾಗಿರುತ್ತೆ. ಆಮೇಲೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ. ಮತ್ತು ಈ ವಿಡಿಯೋ ನೋಡಿದವರು ಪ್ಲೀಸ್ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್. ನಾಳೆ ಮತ್ತೊಂದು ವೀಡಿಯೋದಲ್ಲೇ ಸಿಗ್ತೀನಿ.